ಹಾಸನ ನಗರಸಭೆಯನ್ನ ರಾಜ್ಯ ಸರ್ಕಾರ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಕೆ ಮಾಡಿದೆ. ಆದರೆ ಮುಂದಿನ 3 ವರ್ಷಗಳವರೆಗೂ ಇಲ್ಲಿ ಯಾವುದೇ ಹೆಚ್ಚುವರಿ ಹುದ್ದೆ ಭರ್ತಿ ಮಾಡೋದು ಮತ್ತು ಅನುದಾನ ಒದಗಿಸೋದಕ್ಕೆ ಆಗಲ್ಲ ಅಂತ ಆರ್ಥಿಕ ಇಲಾಖೆ ಸ್ಪಷ್ಟಪಡಿಸಿದೆ. ಇನ್ನು ಈ ವಿಚಾರವಾಗಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಹಾಸನ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಮುಂದಿನ 3 ವರ್ಷ ಅನುದಾನ ಒದಗಿಸಲ್ಲ ಎಂದ ಸರ್ಕಾರದ ನಡೆಗೆ ಶಾಸಕ ಸ್ವರೂಪ್ ಪ್ರಕಾಶ್ ಆಕ್ರೋಶ. ಹಾಸನ ಮಹಾನಗರ ಪಾಲಿಕೆಗೆ ಹೊಸದಾಗಿ 37 ಹಳ್ಳಿಗಳು ಸೇರ್ಪಡೆಯಾಗಿವೆ. ಮೂಲ ಸೌಕರ್ಯ ಕಲ್ಪಿಸಲು 2025ರ ಆಯವ್ಯಯದಂತೆ 200 ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ ಬೈರತಿ ಸುರೇಶ್ಗೆ ಶಾಸಕ ಸ್ವರೂಪ್ ಪ್ರಕಾಶ್ ಪತ್ರ ಬರೆದಿದ್ರು. ಇದಕ್ಕೆ ಹಿಂಬರಹ ನೀಡಿದ್ದ ಪೌರಾಡಳಿತ ಸಚಿವ ರಹೀಂ ಖಾನ್ ಮೊದಲ ಹಂತದಲ್ಲಿ ಕನಿಷ್ಠ 100 ಕೋಟಿ ಕೊಡುವುದಾಗಿ ಮೌಖಿಕ ಭರವಸೆ ನೀಡಿದ್ರು. ಇದೀಗ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಇಲಾಖೆ ಮುಂದಿನ 3 ವರ್ಷದವರೆಗೂ ಯಾವುದೇ ಹೆಚ್ಚುವರಿ ಹುದ್ದೆ ಮತ್ತು ಅನುದಾನ ಒದಗಿಸಲು ಆಗುವುದಿಲ್ಲ ಎಂದಿದೆ. ಸರ್ಕಾರದ ಈ ನಡೆ ವಿರುದ್ಧ ಆಗಸ್ಟ್ 11ರಿಂದ ಆರಂಭವಾಗುವ ಅಧಿವೇಶನದಲ್ಲಿ ಏಕಾಂಗಿ ಹೋರಾಟ ಮಾಡುವುದಾಗಿ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ಏನು ಸಂಪೂರ್ಣವಾಗಿ ಕಾಂಗ್ರೆಸ್ ಒಂದು ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದ್ದು. ಈಗಾಗಲೇ ನಾವು ಕೂಡ ಎಲ್ಲ ನಗರ ಪಾಲಿಕೆ ಎಲ್ಲ ಸದಸ್ಯರು, ಉಪಮೇಯರು ನಾವೆಲ್ಲ ಸರ್ಕಾರಕ್ಕೆ ಆಗ್ರಹನ ಮಾಡ್ತಾ ಇದ್ದೇವೆ. ನಮಗೆ 200 ಕೋಟಿ ನಾವು ನಗರ ಪಾಲಿಕೆಗೆ ಬಿಡುಗಡೆ ಮಾಡದೆ ಹೋದರೆ ನಾವೆಲ್ಲ ನಮ್ಮ ಶಾಸಕರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಹೋಗಿ ಏನು ಅಧಿವೇಶನ 11ನೇ ತಾರೀಕು ಅಧಿವೇಶನ ಅಂತ ಹೇಳ್ತಾ ಇದ್ದಾರೆ, 11ನೇ ತಾರೀಕು ಅಧಿವೇಶನ ಎಲ್ಲ ಶಾಸಕರು ನಮ್ಮ ನಗರ ಪಾಲಿಕೆ ಎಲ್ಲ ಸದಸ್ಯರು ಮೇಯರ್ಗಳೆಲ್ಲ ಸೇರಿ ನಾವು ಹೋಗಿ ನಾವಲ್ಲಿ ಪ್ರತಿಭಟನೆಯನ್ನು ಮಾಡಿ ನಮಗೆ ಏನು 200 ಕೋಟಿ ಅನುದಾನ ಕೊಡೋ ತನಕ ನಾವು ಖಂಡಿತವಾಗೂ ನಾವು ಅಲ್ಲಿಂದ ಎದ್ದು ಬರಲ್ಲ. ಇದೊಂದು ಸರ್ಕಾರಕ್ಕೆ ನಾವು ಆಗ್ರಹನ ಮಾಡ್ತಾ ಇದ್ದೇವೆ. ಈ ಕೂಡಲೇ 200 ಕೋಟಿ ಹಣವನ್ನು ನಗರ ಪೌರಾಡಳಿತದಿಂದ ಕೊಡ್ತಿರೋ, ತಾವು ನಮ್ಮ ನಗರಾಭಿವೃದ್ಧಿಯಿಂದ ಕೊಡ್ತಿರೋ, ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು, ನ್ಯಾಯನ ಒದಗಿಸ್ಕೊಡ್ಬೇಕು ಅನ್ನೋ ತಮ್ಮ ಮೂಲಕ ಹಾಸನ ಜನತೆಗೆ ನೀವು ಅನ್ಯಾಯನ ಮಾಡಬೇಡಿ. ಹಾಸನ ನಗರಸಭೆ ಇದ್ದಾಗ ಮೂಲಭೂತ ಸೌಕರ್ಯ ಒದಗಿಸುವ ಕಾರ್ಯ ಆಗ್ತಿತ್ತು. ಹೆಚ್ಚುವರಿಯಾಗಿ 37 ಹಳ್ಳಿಗಳು ಸೇರ್ಪಡೆಗೊಂಡಿದ್ದರಿಂದ ಜನಸಂಖ್ಯೆ ಹೆಚ್ಚಾಗಿ ರಸ್ತೆ, ಚರಂಡಿ, ಕುಡಿಯುವ ನೀರು ಒದಗಿಸುವಂತೆ ಜನರು ಒತ್ತಾಯಿಸುತ್ತಿದ್ದಾರೆ. ಸಹಾಯಕ ಇಂಜಿನಿಯರ್ಸ್, ಜೂನಿಯರ್ ಇಂಜಿನಿಯರ್ಸ್, ಪೌರ ಕಾರ್ಮಿಕರು ಸೇರಿ ಒಟ್ಟು 100 ಹುದ್ದೆ ಖಾಲಿ ಇವೆ. ಆದರೆ ಸರ್ಕಾರ ಅನುದಾನದ ಜೊತೆಗೆ ಹೆಚ್ಚುವರಿ ಹುದ್ದೆಯನ್ನು ಕೊಡುವುದಿಲ್ಲ ಎನ್ನುತ್ತಿದೆ. ರಾಜ್ಯ ಸರ್ಕಾರ ಕೂಡಲೇ 200 ಕೋಟಿ ಬಿಡುಗಡೆ ಮಾಡಬೇಕೆಂದು ಕಾರ್ಪೊರೇಟರ್ ಕ್ರಾಂತಿ ಪ್ರಸಾದ್ ಒತ್ತಾಯಿಸಿದ್ದಾರೆ. ಮಹಾನಗರ ಪಾಲಿಕೆ ಆದಮೇಲೆ ಎಲ್ಲ 37 ಹಳ್ಳಿಗಳ ಜನಸಂಖ್ಯೆಯವರು ನಮ್ಮನ್ನು ಕೇಳ್ತಿದ್ದಾರೆ, ನಿಮ್ಮ ವಾರ್ಡಿಗೆ ಈ ವ್ಯಾಪ್ತಿ ಸೇರ್ತಿದೆ, ನೀವು ಮೂಲಭೂತ ಸೌಕರ್ಯ ಒದಗಿಸಿ, ರಸ್ತೆ ನಿರ್ಮಿಸಿ, ಚರಂಡಿ ನಿರ್ಮಿಸಿ, ಕಾಂಕ್ರೀಟ್ ಕಾಮಗಾರಿ ಕೈಗೊಳ್ಳಿ ಅಂತ ನಮ್ಮನ್ನೆಲ್ಲ ಒತ್ತಾಯ ಮಾಡ್ತಾರೆ. ನಮ್ಮ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ, ಆ ಕಡೆ ಜನರ ಹತ್ರ ಕೆಲಸ ಮಾಡಿಸ್ಕೊಳ್ಳೋಕ್ಕಾಗ್ದಲ್ಲಿ ಒತ್ತು ಉಗಿಸ್ಕೊಳ್ತಿದ್ದೀವಿ. ಈಗೇನು ನಗರ ಪಾಲಿಕೆಯಾಗಿ ನೀವು ಮೇಲ್ದರ್ಜೆಗೆ ಏರಿಸಿದ್ರೆ ನಮಗೆ ಅನುದಾನ ಕೊಡಿ. ಬಟ್ ಇವತ್ತು ನಾವು ನೋಡ್ದಂಗೆ ಮಹಾನಗರ ಪಾಲಿಕೆಗೆ ಯಾವುದೇ ಅನುದಾನ ಕೊಡಲ್ಲ ಅಂತ ಸರ್ಕಾರದ ಆದೇಶನ ಫೈನಾನ್ಸ್ ಡಿಪಾರ್ಟ್ಮೆಂಟವ್ರು ಕೊಟ್ಟಿದ್ದಾರೆ. ನಮ್ಮನ್ನು ಯಾವ ಥರ ಮಾಡಿದೆ ಅಂದರೆ ಬೀದಿಗೆ ತಳ್ಳಿಬಿಟ್ಟಿದ್ದಾರೆ, ನೀವು ಕೆಲಸ ಮಾಡಿ ಅಂತ. ನಮಗೆ ಏನು ಉಪಕರಣಗಳನ್ನೇ ಕೊಟ್ಟಿಲ್ಲ ಕೆಲಸ ಮಾಡೋಕ್ಕೆ. ಬರೀ ಮಹಾನಗರ ಪಾಲಿಕೆ ಅಂತ ನಾವು ಆಗಿದ್ದೀವಿ, ಕಾರ್ಪೊರೇಟ್ರ್ ಅಂತ ಆಗಿದ್ದೀವಿ. ಯಾವುದೇ ಮೂಲಭೂತ ಸೌಕರ್ಯ ಕೊಡದೆ ನಾವು ಯಾವ ರೀತಿ ಕೆಲಸ ಮಾಡೋದು? ಒಟ್ಟಿನಲ್ಲಿ ಹಾಸನ ನಗರಸಭೆ ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದೆ. ಆದರೆ ರಾಜಕೀಯ ದ್ವೇಷ ಅಥವಾ ರಾಜಕೀಯ ಲಾಭ ಕಾರಣದಿಂದ ಮಹಾನಗರ ಪಾಲಿಕೆಗೆ ಬಿಡುಗಡೆ ಮಾಡಬೇಕಿದ್ದ 200 ಕೋಟಿ ರೂಪಾಯಿ ಹಣವನ್ನು ಏಕಾಏಕಿ ಬಿಡುಗಡೆ ಮಾಡುವುದಿಲ್ಲ ಎಂದು ಹೇಳಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಂದಿನ 4 ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಶಶಿಧರ್ ಬಿಟಿ, ಪಬ್ಲಿಕ್ ಟಿವಿ, ಹಾಸನ.